ಇದು ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ನಾಗರಕೂಡಿಗೆ ಗ್ರಾಮದ ತಿರುಣಿವೆ ಎಂಬಲ್ಲಿ ಬರುವಂಥ ಊರು. ನಾನು ನಾಗರಕೂಡಿಗೆ ಗಣೇಶ ಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಪುಸ್ತಕ ಪ್ರಾಧಿಕಾರ ಜಾಗೃತಿ ಸಮಿತಿ ಸದಸ್ಯ. ಈಗ ನಾವೀಗ ನಾಗರಕೂಡಿಗೆ ತಿರುಣಿವೆ ಗ್ರಾಮದ ಈ ಕೊಲ್ಲು ನಾಯಕರು ಎಂಬುವವರ ಮೊಮ್ಮಗ ಶಿವಾನಂದಪ್ಪನವ್ರ ಮನೆಗೆ ಬಂದಿದ್ದೀವಿ. ಇದು ಅವ್ರ ಮನೆಗೆ ಹೋಗುವಂಥ ದಾರಿ. ಇವತ್ತು ಅವ್ರ ಮನೆಯಲ್ಲಿ ಹೊಸದಾಗಿ ಒಂದು ಪುಸ್ತಕ ಭಂಡಾರನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವರ ಅಜ್ಜ ಯಲ್ಲು ನಾಯ್ಕ, ಅವ್ರ ತಮ್ಮ ಕೊಲ್ಲು ನಾಯ್ಕ ಅಂತ. ಇವರು ಯಲ್ಲು ನಾಯ್ಕನ ಮೊಮ್ಮಕ್ಕಳು. ಗಾಂಧೀಜಿ ಆ ಕಾಲದಲ್ಲಿ ಸರಳವಾಗಿ ಬದುಕೋ ಕಾರಣ ಅತಿ ಕಡಿಮೆ ಬಟ್ಟೆ ಹಾಕಬೇಕು ಅಂತ ಹೇಳ್ತಾ ಇದ್ರು. ಆದರೆ ಇವರ ಅಜ್ಜನ ಕಾಲದಲ್ಲಿ ಬಡತನವೇ ಕಾರಣವಾದ್ದರಿಂದ ಇವರ ಅಜ್ಜ 2 ಬಟ್ಟೆ ಹಾಕ್ತಿದ್ರು. ಇವ್ರ ಸಣ್ಣ ಅಜ್ಜ ಕೊಲ್ಲು ನಾಯ್ಕ ಅಂತ, ಅವರು ಒಂದೇ ಬಟ್ಟೆನ ಹಾಕ್ತಾಯಿದ್ರು. ಒಂದು ಸ್ಥಾನದ ಪಂಚೆನ ಭುಜಕ್ಕೆ ಕಟ್ಟಿ ಅದಕ್ಕೆ ಬಾಳೆ ಮರದಿಂದ ಎತ್ತಿರೋ ನಾರಿನಿಂದ ಸೊಂಟಕ್ಕೆ ಕಟ್ಟಿದರೆ ಮುಗೀತು. ಅಷ್ಟು ಅವರ ಡ್ರೆಸ್ ಆಗಿತ್ತು. ಇದೆಲ್ಲ ಒಂದು ಕಾಲದಲ್ಲಿದ್ದ ಗದ್ದೆಗಳು. ಇವತ್ತು ನೀಲಗಿರಿ, ಅಡಿಕೆ ಮತ್ತು ತೆಂಗು, ಕಾಫಿ, ಮೆಣಸಿನಿಂದ ಕಂಗೊಳಿಸ್ತಾ ಇದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಲಿಂಗನಮಕ್ಕಿ ಡ್ಯಾಮಿನ ಬ್ಯಾಕ್ ವಾಟ್ರು, ಅಂದರೆ ನಿತ್ಯ ನೀರು ಬರುತ್ತದೆ. ಲಿಂಗನಮಕ್ಕಿ ಡ್ಯಾಮು ಇನ್ನು 1 ಅಡಿ ಜಾಸ್ತಿ ಮಾಡಿದರೂ ಸಹ ಈ ಎಲ್ಲ ಜಮೀನುಗಳು ಮತ್ತು ಈ ನಾಗರಕೂಡಿಗೆಯ ಈ ಭಾಗ ಮುಳುಗಡೆ ಆಗ್ತಿತ್ತು. ಅದೃಷ್ಟವಶಾತ್ 1 ಅಡಿ ಕಡಿಮೆ ಮಾಡಿದ್ರಿಂದ ಮುಳುಗಡೆ ಆಗಿಲ್ಲ. ಈಗ ನಾವು ಬರ್ತಾ ಇರೋದು ಶಿವಾನಂದಪ್ಪ ಅವ್ರ ಮನೆಗೆ. ಇದು ಶಿವಾನಂದಪ್ಪ ಅಂತ, ಇವನೇ ಡಬಲ್ ಗ್ರಾಜ್ಯುಯೇಟು. ಇದು ಅವ್ರ ತಂದೆ. ಏನು ನಿಮ್ಮ ಹೆಸರು? ನಾಗಪ್ಪ ಅಂತ. ಕರೆಯೋದು ಮಾತ್ರ ಕೂರ ಅಂತ ಕರೀತಾರೆ, ಕೂರ್ನಾಯಕ ಅಂತ ಕರೀತಾರೆ. ಇದು ನಮ್ಮ ಸೆಕ್ರೆಟ್ರಿ ನಾಗೇಶು. ಇದು ಸುಬ್ರಹ್ಮಣ್ಯ ಸರ್ ಅಂತ, ಅವರು ಇವತ್ತು ಉದ್ಘಾಟನೆ ಬಂದಿದ್ದಾರೆ. ಕೃಷಿ ಇಲಾಖೆ ನಿವೃತ್ತ ಅಧಿಕಾರಿಗಳು. ರಾಘವೇಂದ್ರ ಬಸಪ್ಪಗೌಡರು, ನಾಗರಕೂಡಿಗೆಯ ಸಾಹಿತ್ಯ ಅಭಿಮಾನಿಗಳು ಮತ್ತು ನಿವೃತ್ತ ಪುಸ್ತಕ ಗ್ರಂಥಾಲಯದ ನಿವೃತ್ತ ಅಧಿಕಾರಿಯಾಗಿದ್ದರು, ಗ್ರಂಥಪಾಲಕರಾಗಿದ್ದರು. ಇವರು ವಕೀಲರು, ಶ್ರೀ ರಾಮಪ್ಪನವರು ಅಂತ. ಅವರು ಯಾಕೋ ತಲೆ ಕೆಳಕೊಂಡು ಕೂತ್ಕೊಂಡಾರೆ. ಅವರು ಡ್ರೈವರ್ ಪ್ರವೀಣ್ ಅಂತ. ಇದು ನಂದಗೋಕುಲ ಅಂತ ಮನೆ ಹೆಸರು. ಇವರು ಮಾಬ್ಳಣ್ಣ ಅಂತ, ಕೃಷಿ ಇಲಾಖೆ ಅಂತ. ಇವತ್ತು ಪ್ರಾಸ್ತಾವಿಕವಾಗಿ ಮಾತಾಡೋಕ್ಕೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗ್ರಂಥಾಲಯ ಪ್ರಾರಂಭ ಆಗತ್ತೆ. ಗ್ರಂಥಾಲಯನ ನಾನು ನಿಮಗೆ ತೋರಿಸುವಂಥದ್ದನ್ನು ಮಾಡ್ತೀನಿ. ಇದು ನಂದಗೋಕುಲ ನಿಲಯ, ಶ್ರೀ ಪುಷ್ಪ ನಾಗಪ್ಪ ತರುವೆ. ಇದು ಇವರ ಮನೆಯ ಹೆಸರು. ನೂತನವಾಗಿ ಉದ್ಘಾಟನೆ ಆಗಿರೋ ಮನೆ ಇದು. ಈ ಮನೆಯಲ್ಲಿ ಈಗ ಪ್ರಪ್ರಥಮವಾಗಿ ನಾವೀಗ ಒಂದು ಗ್ರಂಥಾಲಯನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ಈಚೆಗೆ ಅವನು ಕೊಂಡು ತಂದಿಟ್ಟಿರುವಂಥ ಪುಸ್ತಕಗಳು, ಹೆಚ್ಚಾಗಿ ಭೈರಪ್ಪನವರ ಕಾದಂಬರಿಗಳು ಇಲ್ಲಿ ಕಾಣ್ತಾ ಇದೆ. ಇದು ಡಿ ಮಂಜುನಾಥ್ ಸಂಚಾಲಕರು, ಗಣೇಶ ಮೂರ್ತಿ, ನಾಗರಕೂಡಿಗೆ. ಶ್ರೀ ಮಾನಸ ಇವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು. ಇವರು ಶ್ರೀಮತಿ ಅಶ್ವಿನಿ ಪಂಡಿತ್ ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವಾಗಲೂ ನಿರೂಪಣೆ ಮಾಡ್ತಾರೆ, ನೀವೆಲ್ಲ ನೋಡಿರ್ತೀರಿ. ಇವರು ನಮ್ಮ ನಾಗೇಶ್ ಕಾರ್ಯದರ್ಶಿಗಳ ಧರ್ಮಪತ್ನಿ, ಅವರ ಹೆಸರು ಸುಜಾತ ಅಂತ. ಇದು ನಮ್ಮ ನಾಗಪ್ಪ ಅವರ ಮನೆ, ಅಡುಗೆ ಮನೆ, ನಿವೃತ್ತ. ಅವರೀಗ ಕೃಷಿಯಿಂದ ನಿವೃತ್ತಿ ಹೊಂದಿ ಮಗನಿಗೆ ಅಧಿಕಾರನ ಕೊಟ್ಟಿದ್ದಾರೆ. ಈಗ ಮಗ ಕೃಷಿಕನಾಗಿ ಮತ್ತು ಸಾಹಿತ್ಯ ಪ್ರೇಮಿಯಾಗಿ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾನೆ. ಇವರು ಶಿವಾನಂದಪ್ಪನ ತಾಯಿ, ಅಡುಗೆ ಕೆಲಸದಲ್ಲಿ ತೊಡಗಿದ್ದಾರೆ. ಇದಷ್ಟು ಇವತ್ತು ನಾವು ಏನು ಗ್ರಂಥಾಲಯ ಉದ್ಘಾಟನೆಗೆ ಮಾಡೋಕ್ಕೆ ಅಂತ ಬಂದಿದ್ದೀವಿ, ಆ ಮನೆಯ ಪರಿಚಯ. ಧನ್ಯವಾದಗಳು.